ನಡಿ, ಸಾಯಂಕಾಲವೇ ಮದುವೆ. ಸೊ ನಾವು ಬೇಗ ಹೋಗಿ ಶಾಪಿಂಗನ್ನು ಮಾಡಬೇಕು, ನಿನಗೆ ಅಣ್ಣನಿಗೆ ಅಂತ ತ್ರಿಷಾಳನ್ನು ಕರ್ಕೊಂಡು ಅಲ್ಲಿಂದ ಹೊರಗಡೆ ಬಂದಳು ಅಕ್ಷರ. ಅಷ್ಟರಲ್ಲೇ ಶಾರದಮ್ಮನವರು ಕೂಡ ಬಂದಿದ್ದರಿಂದ ಮೂವರು ಸೇರಿ ಶಾಪಿಂಗ್ ಮಾಡೋದಕ್ಕೆ ಹೊರಟರು ಕಾರ್ನಲ್ಲಿ. ನಿಜಕ್ಕೂ ಹೆಸರೇನು ಅಂತ ಕೂಡ ತಿಳಿಯದ ಮನುಷ್ಯನನ್ನು ಮದುವೆ ಆಗ್ತಿರೋ ಇತಿಹಾಸದಲ್ಲಿ ನಾನೇ ಮೊದಲೇ ಅವಳೋ ಏನೋ ಅಂತ ಅಂದ್ಕೊಂಡ್ಳು ತ್ರಿಷಾ ತನ್ನ ಮನಸ್ಸಿನಲ್ಲಿ. ಹಾಗೆ ಶಾಪಿಂಗ್ ಮಾಲ್ ಬರ್ತಾ ಇದ್ದಂತೆ ಮೂವರು ತಮ್ಮ ಕಾರನ್ನು ಇಳಿದ್ರು. ಡ್ರೈವರ್ ಏನೋ ಕಾರನ್ನು ಬೇಸ್ಮೆಂಟ್ನಲ್ಲಿ ನಿಲ್ಲಿಸೋದಕ್ಕೆ ಹೋದ. ಆ ಅಂಗಡಿಯನ್ನು ನೋಡಿ ಬಾಯಿ ತೆಗೆದ್ಲು ತ್ರಿಷಾ. ಯಾಕಂದರೆ ಆ ಅಂಗಡಿ ನಗರದಲ್ಲೇ ಅತ್ಯಂತ ಶ್ರೀಮಂತವಾದಂತಹ ದೊಡ್ಡ ಅಂಗಡಿ. ಮದುವೆಗಳಿಗೆ ಸಮಾರಂಭಗಳಿಗೆ ಮಾತ್ರ ಅವರು ಬಟ್ಟೆಗಳನ್ನ ಮಾರ್ತಾರೆ. ಬೆಲೆ ಕೂಡ ಆರಂಭದಲ್ಲಿ 25,000 ರೂಪಾಯಿಗಳಿಗಿಂತ ಹೆಚ್ಚೇ ಇರುತ್ತೆ. ಬಾತ್ಗೆ ಅಂತ ಹೇಳಿ ತ್ರಿಷಾಳ ಕೈ ಹಿಡಿದು ಮುಂದೆ ನಡೆದಳು ಅಕ್ಷರ. ಶಾರದಮ್ಮನವರು ಬರ್ತಿದ್ದಂತೆ ಆ ಅಂಗಡಿಯ ಮಾಲೀಕ ಬಂದು, ಬನ್ನಿಯಮ್ಮ, ಸುದ್ದಿ ತಿಳಿಸಿದ್ರೆ ನಾನೇ ಬಟ್ಟೆಗಳನ್ನ ಕಳಿಸ್ಕೊಡ್ತಿದ್ದೆ ಅಲ್ವಾ ಅಮ್ಮ ಅಂತ ಅಂದ ಅವನು ವಿನಯವಾಗಿ. ಅಷ್ಟೊಂದು ಸಮಯ ಇರಲಿಲ್ಲ ಅದಕ್ಕೆ ಅಂತ ಸಣ್ಣದಾಗಿ ಮುಗುಳ್ನಕ್ಕು, ಅಮ್ಮ ತ್ರಿಷಾ ಹೀಗೆ ಬಾ ಅಂತ ಹೇಳಿ ನನ್ನ ಸೊಸೆ ಆಗ್ಲಿರೋಳಿಗೆ ಮದುವೆ ಸೀರೆಗಳನ್ನ ತೋರಿಸಿ ಅಂತಂದರು ಶಾರದಮ್ಮ. ಹಾಂ ಅಮ್ಮ ಸರಿ, ನೀವು ನನ್ನ ಜೊತೆ ಬನ್ನಿ ಅಂತ ಹೇಳಿ 3ನೇ ಮಹಡಿಗೆ ಕರ್ಕೊಂಡು ಹೋದ ಅವನು ಅವಳನ್ನ. ಅಲ್ಲಿ ಆ ಮಹಡಿಯಲ್ಲಿ ಸೀರೆಗಳನ್ನ ನೋಡಿದ ತ್ರಿಷಾಗಂತೂ ಮಾತೇ ಬರ್ತಿರಲಿಲ್ಲ. ಅಬ್ಬಾ, ಒಂದಕ್ಕಿಂತ ಒಂದು, ಮತ್ತೊಂದಕ್ಕಿಂತ ಮತ್ತೊಂದು ಅದ್ಭುತವಾಗಿದೆ ಅಂತ ಅಂದ್ಕೊಂಡ್ಳು ಮನಸ್ಸಿನಲ್ಲೇ. ಅದಕ್ಕೆ ಬಾ ಅಂತ ಹೇಳಿ ಅಲ್ಲೇ ನಿಂತಿದ್ದ ತ್ರಿಷಾಳ ಕೈ ಹಿಡಿದು ಕರ್ಕೊಂಡು ಹೋದ್ಲು ಅಕ್ಷರ. ಶಾರದಮ್ಮನವ್ರು ಮಾತಾಡ್ತಾ, ಅಕ್ಷರ ನೀನು ಅತ್ತಿಗೆಗೆ ಸೀರೆಗಳನ್ನ ನೋಡು, ತಗೋ, ನಾನು ಹೋಗಿ ಶೌರ್ಯನಿಗೆ ಬಟ್ಟೆಗಳನ್ನ ನೋಡ್ತೀನಿ ಅಂತಂದರು ಅವ್ರು ನಗ್ತಾ. ಹಾಂ ಸರಿ ಸರಿ ಅಮ್ಮ ಅಂತ ಹೇಳಿಬಿಟ್ಟು ಸೀರೆಗಳನ್ನ ನೋಡೋದ್ರಲ್ಲೇ ಮುಳುಗಿ ಹೋದ್ಲು ಅಕ್ಷರ. ಆ ಅಂಗಡಿಯವರು ಅಮ್ಮನವರಿಗೆ ಸೀರೆಗಳನ್ನ ತೋರಿಸಿ ಅಂತ ಹೇಳಿಬಿಟ್ಟು ಶಾರದಮ್ಮನವ್ರನ್ನ ಅಲ್ಲಿಂದ ಕರ್ಕೊಂಡು ಅಲ್ಲಿಂದ ಗಂಡಸರ ವಿಭಾಗಕ್ಕೆ ಹೋದ ಶೌರ್ಯನಿಗೆ ಬಟ್ಟೆಗಳನ್ನ ತೋರಿಸೋದಕ್ಕೋಸ್ಕರ. ಸೀರೆಗಳನ್ನ ನೋಡ್ತಿದ್ದಂಥ ಅಕ್ಷರಳ ಮೊಬೈಲ್ ರಿಂಗ್ ಅನ್ಸಿದ್ರಿಂದ 2 ನಿಮಿಷ ಅದಕ್ಕೆ ಅಂತ ಹೇಳಿ ಪಕ್ಕಕ್ಕೆ ಬಂದಳು ಡಾಕ್ಟರ್ ಫೋನ್ ಮಾಡಿದ್ರಿಂದ. ಆ ಮಾರಾಟದ ಹುಡುಗಿ ತ್ರಿಷಾಗೆ ಸೀರೆಗಳನ್ನ ತೋರಿಸ್ತಾ ಇದ್ಲು. ಅಷ್ಟರಲ್ಲೇ ತನ್ನ ಗೆಳತಿ ಜೊತೆ ಶಾಪಿಂಗಿಗೆ ಬಂದಿದ್ದಂಥ ಅದಿತಿ ಅಲ್ಲಿ ತ್ರಿಷಾಳನ್ನು ನೋಡಿ ಬೆಚ್ಚಿ ಬಿದ್ದುಬಿಟ್ಲು. ತಕ್ಷಣ ಕೋಪದಿಂದ ತ್ರಿಷಾಳ ಹತ್ರ ಹೋಗಿ, ಹೇಯ್, ನೀನೇನೇ ಇಲ್ಲಿ, ಮನೆಯಿಂದ ಓಡಿ ಹೋಗೋದಕ್ಕೆ ನಿನಗೆ ಎಷ್ಟೇ ಧೈರ್ಯ ಅಂತ ಹೇಳಿ ತ್ರಿಷಾಳ ಕೆನ್ನೆಗೆ ಜೋರಾಗಿ ಬಾರಿಸಿದ್ಲು ಅದಿತಿ. ಅದಿತಿ ಹೊಡೆದು ವೇಗಕ್ಕೆ ಟೇಬಲ್ ಮೇಲೆ ಬಿದ್ದು ಹೋಗ್ಬಿಟ್ಲು ತ್ರಿಷಾ. ಆದರೆ ಅಷ್ಟರಲ್ಲೇ ವೈದ್ಯ ಜೊತೆ ಮಾತಾಡಿ ಮುಗಿಸಿ ಒಳಗಡೆ ಬಂದಂಥ ಅಕ್ಷರ ತ್ರಿಷಾನನ್ನು ಹಾಗೆ ಯಾರೋ ಒಬ್ಬ ಹುಡುಗಿ ಒಡೆಯೋದನ್ನು ನೋಡಿ ಕೋಪದಿಂದ ಆ ಹುಡುಗಿ ಹತ್ರ ಬರೋದಕ್ಕೆ ಹೋದವಳು ತಡೆದು, ಒಮ್ಮೆ ಇವಳು ಏನು ಮಾಡ್ತಾಳೆ ನೋಡೋಣ ಅಂತ ಅಲ್ಲೇ ನಿಂತುಬಿಟ್ಲು. ನಿನಗೆ ನಿಜವಾಗ್ಲೂ ಎಷ್ಟು ಗುಂಡಿಗೆನೇ, ರಾತ್ರಿ ನಾವು ತಿಂದು ಊಟದಲ್ಲಿ ನಿದ್ದೆ ಮಾತ್ರೆಗಳು ಬೆರೆಸಿ ನಾವೆಲ್ಲರೂ ಮಲಗಿದ ಮೇಲೆ ಮನೆಯಿಂದ ಹೊರಗಡೆ ಬಂದುಬಿಡ್ತೀಯಾ ಹಾಂ ಅಂತ ಹೇಳಿ ತ್ರಿಷಾಳ್ ಜುಟ್ಟು ಹಿಡ್ಕೊಂಡು ಕೇಳಿದ್ಲು ಕೋಪದಿಂದ. ಅದಿತಿ, ದಯವಿಟ್ಟು ನನ್ನ ಬಿಟ್ಬಿಡು, ನನ್ನ ಬದುಕು ಏನು, ನಾನು ಬದುಕ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಅಂತಂದ್ಲು ತ್ರಿಷಾ ತುಂಬಾ ಅಳ್ತಾ. ಆಹಾ, ನೀನು ಹೊರಟೋದ್ರೆ ಮನೆಯಲ್ಲಿರೋ ಕೆಲಸಗಳನ್ನೆಲ್ಲ ಯಾರು ಮಾಡ್ತಾರೆ ತಾಯಿ? ಹಾಂ ಇರು, ಇವಾಗಲೇ ಅಕ್ಷಿತ್ ಭಾವನಿಗೆ ಫೋನ್ ಮಾಡ್ತೀನಿ, ಭಾವ ಬಂದು ನಿನ್ನ 4 ಒದ್ದು ಆವಾಗ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ, ಆವಾಗ ನಿನಗಿರೋ ಈ ಸೊಕ್ಕೆಲ್ಲ ಅಡಗುತ್ತೆ ಅಂತ ಅಂದ್ಲು. ಆದರೂ ನಿನಗೆ ಹೀಗೇ ಆಗಬೇಕು, ಇನ್ನೊಂದು ಬಾರಿ ಮನೆಯಿಂದ ಓಡಿ ಹೋಗಬೇಕು ಅನ್ನುವಂಥ ಆಲೋಚನೆ ಕೂಡ ನಿನಗೆ ಬರಬಾರ್ದು ಅಂತ ಹೇಳಿ ತನ್ನ ಕತ್ತಿನ ಸ್ಕಾರ್ಫನ್ನು ತೆಗೆದ್ಲು. ಪಕ್ಕದಲ್ಲೇ ಇದ್ದಂಥ ಮಾರಾಟದ ಹುಡುಗಿ ತಡೆಯೋದಕ್ಕೆ ಪ್ರಯತ್ನಿಸ್ತಿದ್ರೆ ಅದಿತಿಯ ಗೆಳತಿ ಆ ಹುಡುಗಿಯನ್ನು ಬೆದರಿಸಿ ಅಲ್ಲೇ ನಿಲ್ಲಿಸ್ಬಿಟ್ಲು. ಆ ಮಾರಾಟದ ಹುಡುಗಿ ಭದ್ರತಾ ಸಿಬ್ಬಂದಿಗೆ ಫೋನ್ ಮಾಡೋದಕ್ಕೆ ನೋಡಿದ್ರೆ ಅವಳ ಮೊಬೈಲನ್ನು ಕಿತ್ಕೊಂಡ್ಬಿಟ್ಲು ಆ ಹುಡುಗಿ. ಅದಿತಿ ಸಣ್ಣದಾಗಿ ನಕ್ಕು ತನ್ನ ಕತ್ತಿನ ವಸ್ತ್ರವನ್ನು ತೆಗೆದು ತ್ರಿಷಾಳ ಕುತ್ತಿಗೆಗೆ ಬಿಗಿದ್ಲು.
ಇನ್ನು ನಮ್ಮ ಅಕ್ಷರ ಬೇಬಿ ಸುಮ್ಮನಿರ್ತಾಳೆಯೇ? ಕೋಪದಿಂದ ಅಲ್ಲೇ ಇದ್ದ ಕಸ ಪೊರಕೆಯನ್ನು ತೆಗೆದುಕೊಂಡು ಹೋಗಿ ಅದಿತಿಗೆ ಹಿಂಬದಿಯಿಂದ ಒಂದೇಟು ಕೊಟ್ಲು. ಏಯ್, ಯಾರು ನೀನು ಅಂತ ಕೋಪದಿಂದ ಕೇಳಿದ್ಲು ಅದಿತಿ ಅಕ್ಷರಾಳನ್ನು ನೋಡ್ತಿದ್ದ ಅದಿತಿ ಗೆಳತಿಗೆ ಮಾತ್ರ ಇವಳನ್ನು ಎಲ್ಲೋ ನೋಡಿದ್ದೀನಲ್ವಾ ಅಂತ ಆಲೋಚನೆಯಲ್ಲೇ ಬಿದ್ಲು. ನಾನು ಯಾರು ಅಂತ ತಿಳಿದ್ರೆ ಗುಂಡಿಗೆ ಒಡೆದು ಸಾಯ್ತೀಯಾ, ಮೊದಲವನ್ನ ಬಿಡು ಅಂತಂದ್ಲು ಅಕ್ಷರ ತುಂಬ ಕೋಪದಿಂದ. ಏಯ್, ನಿನಗೆ ಇವಳಿಗೆ ಯಾವುದೇ ಸಂಬಂಧ ಇಲ್ಲ, ನೀನು ಪಕ್ಕಕ್ಕೆ ಹೋಗು ಅಂತಂದ್ಲು ಅದಿತಿ. ಅಷ್ಟರಲ್ಲೇ ತ್ರಿಷಾಗೆ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಉಸಿರಾಡೋದಕ್ಕೂ ಸಾಧ್ಯ ಆಗದೆ ಬಾಯಿ ತೆರೆದ್ಲು ತ್ರಿಷಾ. ಅಕ್ಷರ ತ್ರಿಷಾಳನ್ನು ನೋಡಿ ಅದ್ಕೆ ಅನ್ನುತ್ತಾ ಕೋಪದಿಂದ ಅದಿತಿ ಜುಟ್ಟು ಹಿಡಿದು ಪಕ್ಕಕ್ಕೆ ಎಳೆದು ಹಾಕಿದ್ಲು. ಅಕ್ಷರ ಉಪಯೋಗಿಸಿದ ಶಕ್ತಿಗೆ ನೆಲದ ಮೇಲೆ ಬಿದ್ದುಬಿಟ್ಲು ಅದಿತಿ. ಏಯ್ ನಿನ್ನ ಅಂತ ತನ್ನ ಮೇಲೆ ಬರೋದಕ್ಕೆ ನೋಡ್ತಿದ್ದಂಥ ಅದಿತಿಯನ್ನು ನೋಡಿ ತನ್ನ ಸೀರೆ ಸೆರಗನ್ ಸೊಂಟಕ್ಕೆ ಸಿಕ್ಕಿಸಿ ಒಂದು ಕೈ ಹಿಡಿದು ಹಿಂದಕ್ಕೆ ತಿರುಗಿಸಿ, ಹಾಂ ನಾನು ಏನು ಮಾಡ್ತೀಯ ಇವಾಗ? ನಿನಗೆಷ್ಟು ಗುಂಡಿಗೆ ಇರಬೇಕು ನನ್ನ ಹತ್ಕೇನು ಮುಟ್ಟೋದಕ್ಕೆ? ಹಾಂ, ಅವಳನ್ನೇ ಹೊಡಿತೀಯಾ ಅಂತ ಹೇಳಿ ತ್ರಿಷಾಳ್ ಕುತ್ತಿಗೆಗೆ ಸುತ್ತಿರೋ ವಸ್ತ್ರವನ್ನು ತೆಗೆದು ಅದಿತಿ ಕುತ್ತಿಗೆಗೆ ಹಾಗೂ ಕೈಗಳನ್ನ ಸೇರಿಸಿ ಕಟ್ ಹಾಕಿದ್ಲು ಅಕ್ಷರ. ಅಲ್ಲೇ ಪಕ್ಕದಲ್ಲಿದ್ದ ನೆಲ ಸ್ವಚ್ಛಗೊಳಿಸೋದಕ್ಕಿಟ್ಟಿದ್ದಂತಹ ಲಿಕ್ವಿಡನ್ನು ಉಸಿರಾಡಲು ಆಗದೆ ಬಾಯಿ ತೆರೆದಿದ್ದ ಅದಿತಿ ಬಾಯಿಗೆ ಹಾಕಿ ಅಲ್ಲೇ ಇದ್ದ ಒಂದು ಬ್ಲೌಸ್ ಪೀಸನ್ನು ಅವಳ ಬಾಯಿಗೆ ತುರುಕ್ಬಿಟ್ಲು. ಈ ಅಕ್ಷರ ಜೊತೆ ಆಟ ಆಡಿದ್ರೆ ಹೀಗೇ ಇರುತ್ತೆ ಅಂತ ಹೇಳಿದ್ಲು ಅಕ್ಷರ ತುಂಬ ಕೋಪದಿಂದ. ಅಕ್ಷರ ಎಂಬ ಹೆಸರು ಕೇಳಿದ್ಲೇ ಅದಿತಿ ಗೆಳತಿ ಒಮ್ಮೆಲೆ ಬೆಚ್ಚಿಬಿಟ್ಲು. ಇವಳು ಕೋಪದಿಂದ ಇರೋ ಶೌರ್ಯನ್ ತಂಗಿ ಅಕ್ಷರ ಅಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೊರಗಡೆಗೂ ಹೇಳಿಬಿಟ್ಲು ಆ ಹುಡುಗಿ. ಹಾಂ, ಸರಿಯಾಗಿ ಊಹಿಸ್ದೆ, ನಾನು ಅಕ್ಷರ, ಶೌರ್ಯನ್ ತಂಗಿ, ಸೂರ್ಯನ ಹೆಂಡತಿ. ಅಕ್ಷರ ಕೋಪದಿಂದ ಹೇಳಿದ್ಲು ಆ ಮಾತನ್ನು ಕೇಳಿದ್ಲೇ ಒಮ್ಮೆಲೆ ಎದೆಯಲ್ಲೇ ನಡುಕ ಹುಟ್ಟುಬಿಡ್ತು ಆ ಹುಡುಗಿಗೆ. ಹಾಗಾದರೆ ಆ ತ್ರಿಷಾ ಅಂತ ನಡುಗೋ ಧ್ವನಿಯಲ್ಲೇ ಅಂದ್ಲು ಆ ಹುಡುಗಿ. ಶೌರ್ಯನ ಹೆಂಡತಿ ಅಂತ ಹೇಳಿದ್ಲು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೂತು. ಆ ಹುಡುಗಿ ಒಂದೇ ಕ್ಷಣ ಬೆಚ್ಚಿ ಬಿದ್ದುಬಿಟ್ಲು ಅವಳು ಹೇಳಿದಂಥ ಆ ಮಾತಿಗೆ. ಅಯ್ಯೋ ದೇವ್ರೇ ಅಂದ್ಕೊಂಡು, ಅಯ್ಯೋ ಮೇಡಮ್ ಸಾರಿ, ಈ ಹುಡುಗಿ ಯಾವುದೇ ಸಂಬಂಧ ಇಲ್ಲ, ಈ ವಿಷಯವನ್ನು ಶೌರ್ಯ ಸರ್ವರೆಗೂ ತೆಗೆದುಕೊಂಡು ಹೋಗ್ಬೇಡಿ ಪ್ಲೀಸ್ ಅಂದ್ಲು ಆ ಹುಡುಗಿ ಅಕ್ಷರಾಳ ಕಾಲನ್ನು ಹಿಡ್ಕೊಂಡು ಬೇಡ್ಕೊಳ್ತಾ. ಈ ಭಯ ಮೊದಲೇ ಇರಬೇಕಿತ್ತು ಅಂದ್ಲು ಅಕ್ಷರ ತುಂಬ ಕೋಪದಿಂದ. ಮೇಡಮ್ ಏನೋ ಮೇಡಮ್, ತಪ್ಪಾಗೋಯ್ತು ಮೇಡಮ್, ಕ್ಷಮಿಸ್ಬಿಡಿ ಮೇಡಮ್ ಅಂತಂದ್ಲು ಆ ಹುಡುಗಿ. ಹಾಂ, ಇದೇ ವಿಷಯವನ್ನು ನಾನು ಅದಕ್ಕೆ ಕಾಲು ಹಿಡ್ಕೊಂಡು ಹೇಳು ಅಂತಂದ್ಲು ಅಕ್ಷರ ಕೋಪದಿಂದ. ಶಾಕ್ ಆಗಿ ಹಾಗೇ ನೋಡ್ತಾ ನಿಂತುಬಿಟ್ಲು ಆ ಹುಡುಗಿ. ಏನು ಹೇಳ್ತೀಯಾ ಇಲ್ವಾ ಅಂತ ಕೇಳಿದ್ಲು ನಮ್ಮ ಅಕ್ಷರ ಬೇಬಿ ಶಾಂತವಾಗಿಯೇ. ಹಾಂ ಮೇಡಮ್, ಹೇಳ್ತೀನಿ ಮೇಡಮ್ ಅಂತ ಆ ಹುಡುಗಿ ಬಂದು ತ್ರಿಷಾಳನ್ನು ಕಾಲು ಹಿಡಿದು ನನ್ನ ನಿಜವಾಗಿಯೂ ಕ್ಷಮಿಸ್ಬಿಡು ತ್ರಿಷಾ ಅಂತಂದ್ಲು ಆ ಹುಡುಗಿ ತ್ರಿಷಾಳ ಕಾಲನ್ನು ಹಿಡ್ಕೊಂಡು ಬೇಡ್ಕೊಳ್ತಾ. ಅಷ್ಟರಲ್ಲೇ ಅಲ್ಲಿಗೆ ಬಂದಂಥ ಶಾರದಮ್ಮನವರು, ಅಕ್ಷರ ಏನಾಯ್ತಮ್ಮ ಅಂತ ಕೇಳಿದ್ರು ಸ್ವಲ್ಪ ಆತಂಕದಿಂದ. ಏನಿಲ್ಲ ಅಮ್ಮ, ಈ ಕಸದ ಮುಖಗಳು ಅದಕ್ಕೆನ ಹೊಡೆದಿದ್ದಾರೆ ಅಂತ ಹೇಳಿದ್ಲು ಅಕ್ಷರ ಕೋಪದಿಂದ. ಯಾರು ಹೊಡೆದ್ರು ನನ್ನ ಸೊಸೆಯನ್ನ ಅಂತ ಕೋಪದಿಂದ ಕೇಳಿದ್ರು ಶಾರದಮ್ಮನವರು. ಈಗೋ ಈ ಕಳ್ಳಮುಖದ್ದೆ ಅಮ್ಮ ಅಂತಂದ್ಲು ಅಷ್ಟರಲ್ಲೇ ಒದ್ದಾಡ್ತಿದ್ದ ಅದಿತಿಯನ್ನು ಶಾರದಮ್ಮನವರಿಗೆ ತೋರಿಸ್ತಾ. ಶಾರದಮ್ಮನವರು ತ್ರಿಷಾಳ ಹತ್ರ ಹೋಗ್ತಾ, ಅಮ್ಮ ತ್ರಿಷಾ ನಿನಗೆ ಹೇಗಿದೆ ತಾಯಿ ಅಂತ ಕೇಳಿದ್ರು ಪ್ರೀತಿಯಿಂದ ತ್ರಿಷಾಳನ್ನು ಸವರ್ತಾ. ಪರವಾಗಿಲ್ಲ ಅಮ್ಮ, ಚೆನ್ನಾಗಿದ್ದೀನಿ ಅಂತಂದ್ಲು ತ್ರಿಷಾ ಮೆಲ್ಲಗೆ. ಅಷ್ಟರಲ್ಲೇ ಆ ಅಂಗಡಿಯ ಮಾಲೀಕ ಕೂಡ ಬಂದಿದ್ದರಿಂದ ಅಕ್ಷರ ಅವನ ಕಡೆ ನೋಡ್ತಾ, ಮೊದಲು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು, ಅಮ್ಮ ನನಗೆ ಈ ಅಂಗಡಿ ಇಷ್ಟ ಆಗಲಿಲ್ಲ, ನಡಿ ಇಲ್ಲಿಂದ ಹೊರ್ಟು ಹೋಗೋಣ ಅಂತ ಹೇಳಿ, ಅದಕ್ಕೆ ನೀನು ಬಾ
ಅಮ್ಮ ಅತ್ತಿಗೆಗೆ ಕೂಡ ನೀವೇ ಸೀರೆಗಳನ್ನ ತೊಗೊಳ್ಳಿ. ಡಾಕ್ಟರ್ ಫೋನ್ ಮಾಡಿದ್ರು, ನಾನು ಅತ್ತಿಗೆನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು ಅಕ್ಷರ. ಸರಿ ಅಮ್ಮ ನೀವು ಹೊಡಿ, ನಾನು ಸೀರೆ ತೊಗೊಂಡು ನೇರವಾಗಿ ಮನೆಗೆ ಬರ್ತೀನಿ ಅಂದರು ಶಾರದಮ್ಮ. ತ್ರಿಶಾಲನ ಕರ್ಕೊಂಡು ಅಲ್ಲಿಂದ ಓಟ್ ಹೋದರು ಅಕ್ಷರ. ಆ ಅಂಗಡಿ ಮಾಲೀಕ ಆ್ಯಂಬುಲೆನ್ಸ್ ಫೋನ್ ಮಾಡಿದ್ರಿಂದ ಅದಿತಿಯನ್ನು ಕರ್ಕೊಂಡು ಹೋದ್ಲ ಆ ಹುಡುಗಿ. ವೈದ್ಯರ ಹತ್ರ ಹೋದರು ಇಬ್ಬರು. ಅಕ್ಷರ ಹೇಗಿದೆಯಮ್ಮ ಅಂತ ಕೇಳಿದ್ರು ಅವ್ರನ್ನ ನಗ್ತಾ. ಚೆನ್ನಾಗಿದ್ದೀನಿ ಡಾಕ್ಟರ್, ಸ್ವಲ್ಪ ವಾಂತಿ ಆಗ್ತಿದೆ, ಆದರೆ ಎಲ್ಲವೂ ಸರಿ ಇದೆ ಅಂತಂದ್ಲು ಅಕ್ಷರ ಸಣ್ಣದಾಗಿ ನಕ್ಕು. ಹ್ಞೂ ಸರಿ ಬಾ, ತಪಾಸಣೆ ಮಾಡ್ತೀನಿ ಅಂದಾಗೆ ಯಾರು ಈ ಹುಡುಗಿ ಅಂತ ಕೇಳಿದ್ರು ವೈದ್ಯರು ತ್ರಿಶಾಲನ ತೋರಿಸ್ತಾ. ಇವ್ರು ನಮ್ಮ ಅತ್ತಿಗೆ ಅಂದ್ಲು ಅಕ್ಷರ ನಗ್ತಾ. ಹೌದಾ ಅಂತ ಹೇಳಿ ಅವಳನ್ನ ತಪಾಸಣೆ ಮಾಡಿದ್ರು ವೈದ್ಯರು. ಅಕ್ಷರ ಹೊರಗಡೆ ಬಂದು ಕೂತ್ಲು. ಅಕ್ಷರ ನೀನು ಚೆನ್ನಾಗಿದೆಯಾ ಅಂತ ಕೇಳಿದ್ಲು ತ್ರಿಷಾ ಅನುಮಾನದಿಂದ. ಅಯ್ಯೋ ನಿನಗೆ ಹೇಳಲೇ ಇಲ್ವಲ್ಲ ಅತ್ತಿಗೆ, ನೀನು ಇನ್ನು ಕೆಲವೇ ದಿನಗಳಲ್ಲಿ ಅತ್ತೆ ಆಗ್ತಿದ್ಯಾ ಅಂತ ಹೇಳಿದ್ಲು ಅಕ್ಷರ ನಗ್ತಾ. ನಿಜವಾಗಿಯೂನಾ ಅಂದ್ಲು ತ್ರಿಷಾ. ಕಾಂಗ್ರಾಟ್ಸ್ ಅಂತ ಮನಪೂರ್ವಕವಾಗಿ ಹಾರೈಸಿದ್ಲು. ಹಾಂ ಥ್ಯಾಂಕ್ಸ್ ಅದಕ್ಕೆ. ನನ್ನ ಆಸೆ ಏನಂತ ಗೊತ್ತಾ, ಇನ್ನು 3 ತಿಂಗಳಲ್ಲಿ ನಾನು ಕೂಡ ಇದೇ ಸುದ್ದಿಯನ್ನು ನಿನ್ನಿಂದ ಕೇಳಬೇಕು ಅಂದ್ಲು ಅಕ್ಷರ. ಒಮ್ಮೆಲೆ ಇದೆ ಜಲ್ಲಂತು ತ್ರಿಷಾಗೆ. ಅಷ್ಟರಲ್ಲಿ ವೈದ್ಯರು ಬಂದಿದ್ದರಿಂದ ಇಬ್ಬರು ಕೂತ್ಕೊಂಡ್ರು. ಅಕ್ಷರ ನೀನು ಸಂಪೂರ್ಣವಾಗಿ ಚೆನ್ನಾಗಿದೆಯಾ, ಕೆಲವು ಔಷಧಿಗಳನ್ನ ಕೊಡ್ತೀನಿ, ಅವುಗಳನ್ನ ಬಳಸು, ವಾಂತಿ ಹತೋಟಿಗೆ ಬರುತ್ತೆ ಅಂತ ಹೇಳಿ ಕೆಲವು ಔಷಧಿಗಳನ್ನ ಕೊಟ್ಟರು. ಇಬ್ಬರು ಹೊರಗಡೆ ಬರುವಷ್ಟರಲ್ಲೇ ಅಕ್ಷರಳಿಗೆ ಫೋನ್ ಬಂತು ಶಾರದಮ್ಮನವರಿಂದ. ಹೆಲೋ ಅಮ್ಮ ಹೇಳು ಅಂದ್ಲು ಅಕ್ಷರ ಮೆಲ್ಲಗೆ. ಬಂಗಾರ ನನ್ನ ಶಾಪಿಂಗ್ ಮುಗೀತು, ನಿಮ್ಮ ಕೆಲಸ ಎಷ್ಟು ದೂರ ಬಂದಿದೆ ಅಂತ ಕೇಳಿದ್ರು ಶಾರದಮ್ಮ. ಹಾಂ ಅಮ್ಮ ನಮ್ಮ ಕೆಲಸ ಕೂಡ ಮುಗೀತು ಹೇಳಿದ್ಲು ಅಕ್ಷರ. ಸರಿ ಹಾಗಾದರೆ ಅದಕ್ಕೇನು ಕರ್ಕೊಂಡು ಬಂದುಬಿಡು, ಬ್ಲೌಸ್ ಮೆಜರ್ಮೆಂಟ್ಸ್ ಕೊಡಬೇಕಲ್ವಾ, ಮತ್ತು ಸಾಯಂಕಾಲಕ್ಕೆ ತೊಂದರೆ ಆಗುತ್ತೆ ಅಂದರು ಶಾರದಮ್ಮ. ಹಾಂ ಹೌದಲ್ವಾ, ಈ ವಿಷಯವನ್ನೇ ಮರೆತುಬಿಟ್ಟೆ ಅಂತಂದ್ಲು ಅಕ್ಷರ ತಲೆಗೆ ಹೊಡ್ಕೊಂಡು. ಸರಿ ಬೇಗ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ಶಾರದಮ್ಮನವರು. ಅದಕ್ಕೆ ನಡಿ ಅಂತ ಹೇಳಿ ತ್ರಿಶಾಲನ ಕರ್ಕೊಂಡು ಅಲ್ಲಿಂದ ಹೊರಟ್ಲು ಅಕ್ಷರ. ಆಸ್ಪತ್ರೆಯಲ್ಲಿ ಇನ್ನು ನಿನಗೆ ನನಗೆ ಯಾವುದೇ ಸಂಬಂಧ ಇಲ್ಲ ಅದಿತಿ, ಒಳ್ಳೆಯದು. ನೀನು ಕೂಡ ಇನ್ನು ಆ ತ್ರಿಷಾ ಬಗ್ಗೆ ಯೋಚಿಸೋದನ್ನು ಬಿಟ್ಟು ಸಂತೋಷವಾಗಿರು. ನನ್ನ ಹುಚ್ಚುತನ ಅಷ್ಟೇ, ಇನ್ನು ನಿಮ್ಮ ಜೀವನದಲ್ಲಿ ಸಂತೋಷ ದಿನಗಳು ಮುಗಿದು ಹೋದವು. ನೀವು ಇಷ್ಟು ಕಾಲ ಆ ತ್ರಿಷಾನ ಎಷ್ಟು ಅಳಿಸಿದಿರೋ ಅದಕ್ಕೆ 2ರಷ್ಟು 3ರಷ್ಟು ಅನುಭವಿಸ್ತೀರಿ. ಆ ಹುಡುಗಿ ಅದಿತಿಯನ್ನು ನೋಡ್ತಾ ಅಂದ್ಲು. ಹೆಚ್ಚು ಮಾತಾಡಬೇಡ, ಅವಳು ಸ್ವಲ್ಪ ಚೆನ್ನಾಗಿದ್ದಾಳೆ, ಅದಕ್ಕೆ ಯಾರೋ ಬಳಸ್ಕೊಳ್ತಿದ್ದಾರಷ್ಟೇ, ಆಮೇಲೆ ಅವನೇ ಅವಳನ್ನ ರಸ್ತೆ ನಿಲ್ಲಿಸ್ತಾನೆ ಅಂದ್ಲು ಅದಿತಿ ಆ ಹುಡುಗಿಯನ್ನು ನೋಡ್ತಾ. ಅಲ್ಲಿರೋದು ಶೌರ್ಯನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ. ನೀನು ಭಾವನನ್ನ ಕೇಳು, ಮತ್ತು ಇವತ್ತಿಗೆ ನಿನಗೆ ನನಗೆ ಗೆಳೆತನ ಮುಗೀತು ಅಂತ ಹೇಳಿ ಆ ಹುಡುಗಿ ಹೊರಗಡೆ ಹೊರಟೋದ್ಲು. ಅಷ್ಟರಲ್ಲಿ ಅಲ್ಲಿಗೆ ಬಂದು ಅಕ್ಷಿತ್ ಅದಿತಿ ನೋಡಿ ಏನಾಯಿತು, ಯಾಕೆ ನೆಲ ಸ್ವಚ್ಛಗೊಳಿಸೋದ್ರವನ ಕುಡ್ದೆ ಅಂತ ಕೇಳಿದ ಅನುಮಾನದಿಂದ. ನಾನು ಯಾಕೆ ಕುಡಿತೀನಿ ಬಾವಾ ಅಂತ ನಡೆದದೆಲ್ಲ ಹೇಳಿದ್ಲು. ಏನೋ ಆ ತ್ರಿಷಾ ಕಾಣಿಸ್ರೆ ಬಿಟ್ಬಿಟ್ಯಾ ಅಂತ ಕೇಳಿದ. ಬಾಬಾ ಅದು ಯಾರೋ ಶೌರ್ಯನಂತೆ ಅವನ್ನ ಮದುವೆ ಆಗ್ತಿದ್ದಾಳೆ, ನನ್ನ ಗೆಳತಿ ಶ್ರುತಿ ಕೂಡ ಶೌರ್ಯನಿಗೆ ಎದುರಿ ನನ್ನ ಜೊತೆ ಗೆಳೆತನ ಕಟ್ಟು ಮಾಡಿಕೊಂಡ್ಲು ಅಂತ ಹೇಳಿದ್ಲು ಅದಿತಿ ಅಕ್ಷಿತ್ ಕೈ ಹಿಡ್ಕೊಂಡು. ಆ ತ್ರಿಷಾ ಯಾರನ್ನು ಮದುವೆ ಆಗ್ತಿದ್ದಾಳೆ ಅಂತ ಕೇಳಿದ ಅಕ್ಷಿತ್ ನಡುಗೋ ಧ್ವನಿಯಲ್ಲಿ ಸ್ವಲ್ಪ ಭಯದಿಂದ. ಎಷ್ಟು ಬಾರಿ ಹೇಳಬೇಕು ಯಾರೋ ಶೌರ್ಯ ಅಂತ ಕೋಪದಿಂದ ಕಿರ್ಚಿದ್ಲು ಅದಿತಿ. ಶೌರ್ಯನ ಹೆಸರು ಕೇಳಿದ್ಲಿ ಬೆನ್ನಲ್ಲಿ ನಡುಕ ಹುಟ್ಟಿತ್ತು ಅಕ್ಷಿತ್ಗೆ. ಏನು ಶೌರ್ಯನಾ ಅಂತ ಕೇಳಿದ ಖಚಿತಪಡಿಸ್ಕೊಳ್ಳೋದಕ್ಕೆ. ಹೌದು ಅವನನ್ನು ಮದುವೆ ಆಗೋದು ಕೊಟ್ಟಿದ್ದಾಳೆ ಈ ಮಹಾರಾಯ್ತಿ ಅಂತ ಅದಿತಿ ಆಕ್ರೋಶದಿಂದ ಹೇಳಿದ್ಲು. ಇಲ್ಲ ಸಾಧ್ಯ ಇಲ್ಲ, ಈ ಮದುವೆ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ತಡೆಯೋದು ಕೂಡ ನಮ್ಮ ಕೈಲಿಲ್ಲ. ಹಾಗಂತ ತಡೆಯದೇ ಇದ್ದರೆ ನಮ್ಮೆಲ್ಲರ ಜೀವನ ಶೌರ್ಯನ ಕೈಯಲ್ಲಿ ಗುಜ್ಜಾಗ್ಬಿಡುತ್ತೆ ಅಂತ ಭಯದಿಂದ ಏನೋ ಆಲೋಚಿಸ್ದ. ಬಾಬಾ ಅಷ್ಟೊಂದು ಏನು ಯೋಚಿಸ್ತಿದ್ಯಾ, ಯಾಕಷ್ಟೇ ಹೆದರ್ತಿ ಅಂತ ಕೇಳಿದ್ಲು ಅದಿತಿ ಸ್ವಲ್ಪ ಭಯದಿಂದ. ಅಕ್ಷಿತ್ ಹೆದರ್ತಿರೋದು ನೋಡಿ ಎಲ್ಲೋ ತಿಳಿಯೋದು ನಡುಕ ಹೊಡ್ತು ಅದಿತಿ ಕೂಡ. ನಿನಗೆ ತಿಳಿಯೋದು ಅದಿತಿ, ಆ ಶೌರ್ಯನ ಬಗ್ಗೆ ಉದ್ಯಮ ಲೋಕದಲ್ಲೇ ಪ್ರಪಂಚದಲ್ಲೇ 2ನೇ ಸ್ಥಾನದಲ್ಲಿದ್ದಾನೆ. ಅವನ ಜೊತೆ ಮಾತಾಡಬೇಕಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳು ಹಾಗೂ ಎಷ್ಟೋ ಜನ ಮಂತ್ರಿಗಳು ಕೂಡ ಅವನ ಭೇಟಿಗಾಗಿ ಕಾಯ್ತಿರ್ತಾರೆ ಅಂದ ಅಕ್ಷಿತ್ ಶೌರ್ಯನ ಬಗ್ಗೆ ಹೇಳ್ದ. ಅಂಥವ್ನು ಈ ತ್ರಿಷಾನನ್ನು ಯಾವಾಗ ಭೇಟಿಯಾದ, ಆದರೆ ಅವನ ತಂಗಿ ಇದ್ದಾಳಲ್ವೇ ಅವಳಂತೂ ಅತ್ತಿಗೆ ಅಂತ ಎಷ್ಟು ಮುದ್ದಾಡ್ತಿರ್ತಾಳೆ ಗೊತ್ತಾ ಬಾವಾ ಅಂದ್ಲು ಅದಿತಿ ಅಕ್ಷರ ಬಗ್ಗೆ. ನಾನು ಅಮ್ಮನಿಗೆ ಮಾವನಿಗೆ ಫೋನ್ ಮಾಡಿದ್ದೀನಿ, ಅವರು ಬಂದು ನಿನ್ನನ್ನು ನೋಡ್ಕೊಳ್ತಾರೆ, ನಾನು ಹೇಗಾದರೂ ಹೋಗಿ ಆ ಮದುವೆಯನ್ನು ತಡಿಬೇಕು ಅಂದ ಅಕ್ಷಿತ್. ಬಾವಾ ಅವನ ಬಗ್ಗೆ ಅಷ್ಟೊಂದು ಹೇಳ್ತಿದ್ಯಾ, ಒಂದು ವೇಳೆ ಅವ್ರಿಗೆ ತಿಳಿದ್ರೆ ಅಂತ ಮದುವೆ ತಡೆಯೋ ಬಗ್ಗೆ ಕೇಳಿದ್ಲು ಭಯದಿಂದ. ಅಪಾಯ ಅಂತೂ ಇದೆ, ನಾನು ಒಪ್ಕೊಳ್ತೀನಿ, ಆದರೆ ಅವಳ ಅಂದವನ್ನು ಒಮ್ಮೆ ಆದರೂ ಅನುಭವಿಸ್ಬೇಕು ಅಂತ ಅಂದ್ಕೊಂಡ ಮನಸ್ಸಿನಲ್ಲಿ. ಆಲೋಚಿಸ್ತಿದ್ದ ಅಕ್ಷಿತ್ನ ನೋಡಿ ಬಾವಾ ಏನು ಆಲೋಚಿಸ್ತಿದ್ಯಾ ಅಂತ ಕೇಳಿದ್ಲು ಅದಿತಿ.
ಏನಿಲ್ಲ ಅದಿತಿ ಅಂತ ಹೇಳಿ ತ್ರಿಷಾ ಮೇಲಿನ ತನ್ನ ಭಾವನೆಗಳನ್ನ ತಡಿಲಾರದೆ ಅದಿತಿಯನ್ನು ಮುತ್ತಿಟ್ಟ ಅಕ್ಷಿತ್ ಮಾಡಿದ ಕೆಲಸಕ್ಕೆ ಹಾಗೇ ನಿಂತುಬಿಟ್ಲು ಅದಿತಿ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೋಮೇಶ್ವರರಾವ್ ಮತ್ತು ಶಕುಂತಲಾ ಆ ದೃಶ್ಯ ನೋಡಿ ಶಾಕ್ ಆದರು. ತಕ್ಷಣ ಚೇತರಿಸ್ಕೊಂಡು ಸಣ್ಣದಾಗಿ ಕೆಮ್ಮಿದ್ರು. ಅಕ್ಷಿತ್ಗೆ ಬಿಡೋದಕ್ಕೆ ಮನಸ್ಸಿಲ್ದ್ರು ಬಿಟ್ಟು ಜಾಗ್ರತೆ ಅಂತ ಹೇಳಿ ಅಲ್ಲಿಂದ ಹೋದ. ಶಕುಂತಳನ್ನ ನೋಡಿ ತಲೆ ತಗ್ಸಿದ್ಲು ಅದಿತಿಗೆ ಜ್ಯೂಸ್ ಕೊಟ್ಟು ಅವಳು ತಲೆ ಸವರಿ ಅಲ್ಲಿಂದ ಹೊರಗಡೆ ಬಂದಳು ಶಕುಂತಲಾ. ಇತ್ತ ಸೂರ್ಯನ ಹತ್ರ. ಸೂರ್ಯ ತನ್ನ ಕೋಣೆಗೆ ಹೋಗ್ತಾ ಇದ್ರೆ ಅವನ್ನ ಎಳ್ಕೊಂಡು ತನ್ನ ಕೋಣೆಗೆ ಹೋದ ಶೌರ್ಯ ಬೇಡ ಕಣೋ, ನಾನೇನು ಮಾಡಿಲ್ಲ ಅಂತಂದ ಸೂರ್ಯ ಬೇಡ್ಕೊಳ್ತಾ. ನಾಟಕ ಆಡ್ಬಿಡಲೋ ಅಂತಂದ ಸೂರ್ಯನಿಗೆ. ಸೂರ್ಯ ಏಯ್ ನಿನ್ನೆ ನಾನು ಅಕ್ಷರ ಹೊರಗಡೆ ಹೋಗಿ ಮರಳಿ ಬರುವಾಗಿದ್ದು ನಡೀತು ಅಂತ ಹೇಳಿದ ಸೂರ್ಯ ನಂಬಿಕೆಯಿಂದ. ಅಕ್ಷರ ಕೂಡ ಅದನ್ನೇ ಹೇಳಿದ್ರಿಂದ ಸರಿ ಅಂತ ಜೋರಾಗಿ ಹೇಳಲ್ಲಿಂದ ಹೋದ. ಸೂರ್ಯನ ಬಿಟ್ಟು ಕೋಪದಿಂದ ತನ್ನ ಸೀಟ್ನಲ್ಲಿ ಕೂತ ಶೌರ್ಯ. ಅಷ್ಟರಲ್ಲಿ ಶಾಪಿಂಗ್ ಮಾಲ್ ಮಾಲೀಕ ಸೂರ್ಯನಿಗೆ ಫೋನ್ ಮಾಡ್ದ. ಶೌರ್ಯನ ಕೋಣೆಯಿಂದ ಹೊರಗಡೆ ಬಂದು ಸೂರ್ಯನಿಗೆ ಫೋನ್ ಬಂದಿದ್ದರಿಂದ ಕರೆ ಸ್ವೀಕರಿಸಿ ಹೆಲೋ ಅಂದ ಗಂಭೀರ ಧ್ವನಿಯಲ್ಲಿ. ಹೆಲೋ ಸೂರ್ಯ ಸರ್, ನಾನು ಶಾಪಿಂಗ್ ಮಾಲ್ ಮಾಲೀಕ ಅಂತಂದ ಅವನು. ಹೇಳಿ ಏನು ವಿಷಯ ಅಂತ ಕೇಳಿದ ಸೂರ್ಯ. ಅದು ನಾನು ನಿಮಗೆ ಹಾಗೂ ಶೌರ್ಯ ಸರ್ಗೆ ಒಂದು ವಿಡಿಯೋ ಕಳಿಸಿದ್ದೀನಿ ನೋಡಿ ಅಂತ ಹೇಳಿದ ಅವನು. ಶೌರ್ಯ ತನ್ನ ಮೊಬೈಲ್ ತೆಗೆದುಕೊಂಡ ಯಾರಿಗೋ ಫೋನ್ ಮಾಡಲು ಅದೇ ಸಮಯದಲ್ಲಿ ಸೂರ್ಯ ಕೂಡ ಆ ವಿಡಿಯೋವನ್ನು ಓಪನ್ ಮಾಡ್ದ. ಅದರಲ್ಲಿರೋದನ್ನು ನೋಡಿ ಒಮ್ಮೆಲೆ ಬಿದ್ದರು ಇಬ್ಬರು. ಅದರಲ್ಲಿ ಅದಿತಿ ತ್ರಿಷಾಳನ್ನು ಹೊಡೆಯೋದು, ಅವಳು ಕುತ್ತಿಗೆಗೆ ಬಟ್ಟೆ ಕಟ್ಟೋದು, ಆಮೇಲೆ ಅಕ್ಷರ ಮಾಡಿದ ಕೆಲಸ ಎಲ್ಲ ಇತ್ತು. ಯಾಕೋ ಅದಿತಿಯನ್ನು ನೋಡ್ತಿದ್ರೆ ಶೌರ್ಯನಿಗೆ ಕೋಪ ಬರ್ತಿತ್ತು. ಅವಳು ಯಾರೇ ಆದರೂ ಈ ಹುಡುಗಿಯನ್ನು ಯಾಕೆ ಹೊಡೆದ್ಲು, ಆದರೂ ಅಕ್ಷರ ಸರಿಯಾದ ಕೆಲಸವನ್ನೇ ಮಾಡಿದಾಳೆ ಅಂತ ಅಂದ್ಕೊಂಡ ಶೌರ್ಯ ಮನಸ್ಸಿನಲ್ಲಿ. ಸೂರ್ಯನಿಗೆ ಅದಿತಿ ಮೇಲೆ ತುಂಬ ಕೋಪ ಇದ್ದರೂ ಅಕ್ಷರ ಮಾಡಿದ ಕೆಲಸಕ್ಕೆ ಮಾತ್ರ ನಗು ತಡೆಯೋದಕ್ಕಾಗಲಿಲ್ಲ. ಕ್ಷಣವೇ ಅವಳಿಗೆ ಫೋನ್ ಮಾಡ್ದ ಸೂರ್ಯ. ಹೆಲೋ ಹೇಳಿ ಸರ್, ಅಷ್ಟೊಂದು ನೆನಪಾಗ್ತಿದ್ದೀನಾ ಅಂತ ಕೇಳಿದ್ಲು ಅಕ್ಷರ ಮುದ್ದಾಗಿ. ಏನೇ ಪಕ್ಕದಲ್ಲಿ ಯಾರೂ ಇಲ್ವಾ ಅಂತ ಕೇಳಿದ ಸೂರ್ಯ ನಗು ತಡೀತಾ. ಇಲ್ಲ ಯಾರೂ ಇಲ್ಲ, ಅಮ್ಮ ಅತ್ತಿಗೆಯನ್ನು ಕರ್ಕೊಂಡು ಅಳತೆ ಕೊಡೋದಕ್ಕೆ ಹೋಗಿದ್ದಾರೆ, ನಾನು ಕಾರ್ನಲ್ಲಿದ್ದೀನಿ ಅಂತಂದ್ಲು ಅಕ್ಷರ ಮೆಲ್ಲಗೆ. ಹಬ್ಬ ಅಂತಂದ ಸೂರ್ಯ. ಸಾಯಂಕಾಲ ಅಣ್ಣನನ್ನು ಕರ್ಕೊಂಡು ಬೇಗ ಬನ್ನಿ ಬಾವಾ ಅಂತಂದ್ಲು ಅಕ್ಷರ. ನಾನು ನೋಡ್ಕೊಳ್ತೀನಲ್ವಾ ಡಾರ್ಲಿಂಗ್, ನಿನ್ನ ಅಣ್ಣನ ಬಗ್ಗೆ ನೀನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಬೇಡ ಅಂತ ಅಂದ. ಹಾಂ ಸರಿ ಅಂದ್ಲು. ಏಯ್ ರೌಡಿ ಅಂತ ಕರೆದ ಸೂರ್ಯ ಅಕ್ಷರಳನ್ನು. ಏನು ಬಾವಾ ಅಂದ್ಲು ಅಕ್ಷರ. ಅಣ್ಣನಿಗೆ ತಕ್ಕಂಗಿ ಅಂದ ಸೂರ್ಯ. ಏನೋ ಅಂದ್ಲು ಅನುಮಾನದಿಂದ. ಅದೇ ಮೇಡಮ್, ಶಾಪಿಂಗ್ ಮಾಲ್ನಲ್ಲಿ ಯಾರೋ ಒಬ್ಬ ಹುಡುಗಿಗೆ ಚುಕ್ಕೆ ತೋರಿಸ್ಬಿಟ್ಟಿದೆಯಲ್ಲ ಅಂದ ಸೂರ್ಯ ವಿಡಿಯೋ ಬಗ್ಗೆ ಹೇಳ್ತಾ. ನಾನು ಮಾಡಿದ್ರಲ್ಲಿ ತಪ್ಪೇನಾದರೂ ಇದೆಯಾ ಬಾವಾ ಅಂತ ಕೇಳಿದ್ಲು ಅಕ್ಷರ. ಏನೂ ಇಲ್ಲ ಬಿಡು, ಆದರೆ ನಿನ್ನ ಅಣ್ಣ ಬರೋ ಸಮಯ ಆಯಿತು, ಇನ್ನು ನಾನು ನನ್ನ ಸಿಸ್ಟಮ್ ಕೂಡ ಆನ್ ಮಾಡಿಲ್ಲ, ನೋಡ್ದ ಅಂದರೆ ಕೊಂದುಬಿಡ್ತಾನೆ ಅಂತಂದ. ಆಹಾ ಸರಿ, ಹಾಗಾದರೆ ನಾನು ಮಧ್ಯಾಹ್ನ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ಅಷ್ಟಲ್ಲಿ ಬರ್ತಿದ್ದ ಶಾರದಮ್ಮನವ್ರನ್ನ ತ್ರಿಷಾನನ್ನ ನೋಡ್ತಾ. ಸೂರ್ಯ ಕೂಡ ಫೋನ್ ಕಟ್ ಮಾಡಿ ನಗ್ತಾ ತನ್ನ ಕೆಲಸದಲ್ಲಿ ಮುಳುಗ್ದ. ಇಲ್ಲಿ ಶೌರ್ಯನಲ್ಲಿ ಮಾತ್ರ ದಿನೇ ಕೋಪ ಹೆಚ್ಚಾಗ್ತಾನೆ ಇತ್ತು. ಯಾಕೋ ಆ ವಿಡಿಯೋ ನೋಡಿದಾಗಿಂದ ಅದಿತಿ ಮೇಲೆ ಕೋಪ ಹೆಚ್ಚಾಗ್ತಾನೆ ಇತ್ತು. ತಕ್ಷಣ ತನ್ನ PA ಕರೆದು ಅದಿತಿಯನ್ನು ತೋರಿಸ್ತಾ, ಈ ಹುಡುಗಿ ಯಾರು, ಆ ಹುಡುಗಿಗೂ ಈ ಹುಡುಗಿಗೂ ಏನು ಸಂಬಂಧ, ಎಲ್ಲ ವಿವರಗಳು ನನಗೆ ತಿಳಿಬೇಕು, ಮತ್ತು ಈ ಹುಡುಗಿ ಅವಳ ಕುಟುಂಬದ ವಿವರಗಳು, ಪೋಷಕರು, ಏನು ಓದಿದಾಳೆ ಎಲ್ಲ ನಂಗೆ ತಿಳಿಬೇಕು, ಅರ್ಧ ಗಂಟೆಯೊಳಗೆ ಎಂದ ಶೌರ್ಯ. ಹಾಂ ಸರಿ ಸರ್ ಅಂತ ಹೇಳಿ ಅಲ್ಲಿಂದ ಹೋದ ಅವನು. ಇಷ್ಟಲ್ಲೇ ಮೀಟಿಂಗ್ ಇದ್ದಿದ್ದರಿಂದ ಅಲ್ಲಿಂದ ಸೂರ್ಯನ ಹತ್ರಕ್ಕೆ ಹೋದ. ಅಲ್ಲಿ ನೋಡಿದ್ರೆ ಸೂರ್ಯ ತುಂಬ ಗಂಭೀರವಾಗಿ ಕೆಲಸ ಮಾಡ್ತಿದ್ದ. ಅವನ ಕಣ್ಣುಗಳು ಕಂಪ್ಯೂಟರ್ ಪರದೆ ಮೇಲಿದ್ರೆ ಬೆರಳುಗಳು ಮಾತ್ರ ಕೀಬೋರ್ಡ್ ಮೇಲೆ ಓಡ್ತಿದ್ವು. ಶೌರ್ಯ ಮಾತಾಡ್ದ. ಸೂರ್ಯ, ಏನಾದರೂ ಅರ್ಜೆಂಟ್ ಕೆಲಸ ಇದೆ ನಿನಗೆ ಅಂತ ಕೇಳ್ದ. ಹಾಂ ಹೌದು ಸೂರ್ಯ, 15 ನಿಮಿಷದಲ್ಲಿ ನೀನನ್ನು ಜೊತೆಯಾಗ್ತೀನಿ, ನೀನು ಹೊರಡು ಅಂತಂದ ಸೂರ್ಯ ಕಣ್ಣು ತಿರುಗಿಸಿದೆ. ಸರಿ, ನೀನು ಬರೋದಕ್ಕಾಗದಿದ್ರೂ ಪರವಾಗಿಲ್ಲ, ನೀನು ಇಲ್ಲೇ ಇದ್ದು ನಿನ್ನ ಕೆಲಸ ನೋಡ್ಕೊ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋದ ಶೌರ್ಯ. ಸೂರ್ಯ ಮಾತ್ರ ತನ್ನ ಕೆಲಸ ಮಾಡ್ಕೊಳ್ತಾನೆ ಇದ್ದ. ಇಲ್ಲಿ ಅಕ್ಷಿತ್ ಆಸ್ಪತ್ರೆಯಿಂದ ನೇರವಾಗಿ ರಿಜಿಸ್ಟರ್ ಆಫೀಸ್ಗೆ ಹೋದ. ಅಲ್ಲಿ ತನ್ನ ಗೆಳೆಯನಿದ್ದರಿಂದ ಅವನ ಜೊತೆ ಏನೋ ಮಾತಾಡಲಿಂದ ಒಂದು ಪಾರ್ಕ್ಗೆ ಹೋಗಿ ಯಾರಿಗೋ ಫೋನ್ ಮಾಡ್ದ. ಅವನು ಫೋನ್ ಸ್ವೀಕರಿಸಿದ್ಲೆ. ಸರ್, ಆ ತ್ರಿಷಾವನ್ನು ಆ ಶೌರ್ಯ ಮದುವೆ ಆಗ್ತಿದ್ದಾನೆ ಅಂತಂದ. ಏನೋ ಅಂತ ಕಿರ್ಚ್ತಾ ಎದುರಿಗಿದ್ದ ಆ ವ್ಯಕ್ತಿ.